ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸಿಕ್ಕ ರಾಜಾತಿಥ್ಯ ಕೇಸ್ ಸಂಬಂಧ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿದ್ವು. ಆದ್ರೀಗ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿ ಪ್ರಕರಣದ ತನಿಖೆಗೆ ಸಿದ್ಧತೆ ನಡೆದಿದೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಟ್ವಿಸ್ಟ್. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣದ ತನಿಖೆಗೆ ಸಿದ್ಧತೆ. ಹೌದು, ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು. ರೌಡಿಗಳ ಜೊತೆ ಸಿಗರೇಟ್ ಸೇರ್ತಾ ಟೀ ಕುಡಿಯುತ್ತಿದ್ರು. ಸೆಲ್ನಲ್ಲೇ ವಿಡಿಯೋ ಕಾಲ್ನಲ್ಲೂ ಪ್ರತ್ಯಕ್ಷವಾಗಿದ್ರು. ಹೀಗಾಗಿ ಸಿಸಿಬಿ ಟೀಮ್ ಜೈಲಿಗೆ ದಾಳಿಗೆ ಬಂದಾಗ ಅಧಿಕಾರಿಗಳು ಕಳ್ಳಾಟ ಆಡಿದ್ರು. ಈ 3 ವಿಷಯಗಳ ಬಗ್ಗೆ 3 ಪ್ರತ್ಯೇಕ ಕೇಸ್ಗಳನ್ನ ಆಗ್ನೇಯ ವಿಭಾಗದ ಪೊಲೀಸರು ದಾಖಲಿಸಿದ್ದಾರೆ. ಇದೇ ಕೇಸ್ಗಳ ತನಿಖೆಗೆ ಹೊಸ ಆಯಾಮ ನೀಡಲು ಪೊಲೀಸರು ಮುಂದಾಗಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ದರ್ಶನ್ ಸೇರಿದಂತೆ ಅನೇಕರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಕೆ ಸನಿಹದಲ್ಲಿತ್ತು. ಆದ್ರೀಗ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದು, ಇದರಿಂದಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ವಿಳಂಬವಾಗಿದೆ ಎನ್ನಲಾಗಿದೆ. ಯಾಕಂದ್ರೆ ಮೊದಲ ಪ್ರಕರಣದಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾಗೆ ಜೈಲಿನೊಳಗೆ ಸಿಗರೇಟ್ ಹೇಗೆ ಬಂತು, ಅಧಿಕಾರಿ ಕುಮ್ಮಕ್ಕಿಲ್ಲದೆ ಸಿಗರೇಟು ಬರಲು ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಎರಡನೇ ಪ್ರಕರಣವಾದ ಜೈಲಿನಲ್ಲಿ ಮೊಬೈಲ್ ಬಳಸಿ ವಿಡಿಯೋ ಕಾಲ್ ಮಾಡಲು ಕೂಡ ಅಧಿಕಾರಿಗಳ ಕೃಪಾಕಟಾಕ್ಷ ಇಲ್ಲದೆ ಸಾಧ್ಯವಿಲ್ಲ. 3ನೇ ಪ್ರಕರಣ ಜೈಲು ಅಧಿಕಾರಿಗಳ ವಿರುದ್ಧವೇ ಆಗಿದೆ. ಹೀಗಾಗಿ 3 ಪ್ರಕರಣಗಳಲ್ಲಿ ಜೈಲು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜಾತಿಥ್ಯಕ್ಕೆ ಪಾಲುದಾರರಾಗಿರುವ ಕಾರಣ ಅವರ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆಯಡಿ ತನಿಖೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಅದರಂತೆ ಹೈಕೋರ್ಟ್ಗೆ ಪಿಸಿ ಆಕ್ಟ್ ಅಡಿ ತನಿಖೆ ನಡೆಸಲು ಅನುಮತಿ ಸಹ ಕೇಳಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ವಿಳಂಬವಾಗಿದೆ ಎನ್ನಲಾಗಿದೆ. ಪಿಸಿ ಆಕ್ಟ್ ನಡಿ ತನಿಖೆ ನಡೆದರೆ ಜೈಲಿನಿಂದ ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಜಗದೀಶ್, ಟಿವಿ9 ಬೆಂಗಳೂರು.